Second one, which used a growth paradox. ಭಾರತ ದೇಶದಲ್ಲಿ ಇಷ್ಟು ಪ್ರಮಾಣದ ಬೆಳವಣಿಗೆಯನ್ನು ಹೊಂದಿದ್ದರೂ ಸಹ ಇಟ್ ವಾಸ್ ಆಲ್ಸೋ ಯೂಸಿಂಗ್ ದ ಟರ್ಮ್ ಪ್ಯಾರಾಡಾಕ್ಸ್. ಗ್ರೋತ್ ಪ್ಯಾರಾಡಾಕ್ಸ್ ಅನ್ನುವಂತ ಪದವನ್ನು ಬಳಕೆ ಮಾಡಿದೆ. ಅಂಡ್ ಯೂಶಲಿ ಗ್ರೋತ್ ಪ್ಯಾರಾಡಾಕ್ಸ್ ಅನ್ನುವಂಥದ್ದು ಭಾರತದಲ್ಲಿ 1991 ನಿಂದ ಹಿಡಿದು 2010 ವರೆಗೆ ಇತ್ತು. ಇಟ್ ವಾಸ್ ಸ್ಟಾರ್ಟೆಡ್ ಫ್ರಮ್ 1991 to 2010, ವಿಚ್ ಇಸ್ ಆಲ್ಸೋ ಬೀನ್ ಕಾಲ್ಡ್ ಆಸ್ ಪ್ಯಾರಾಡೈಮ್ ಶಿಫ್ಟ್ ಅಂತಾನು ಹೇಳ್ತಾ ಇದ್ವಿ ನಾವು. ಆ ಸಂದರ್ಭದಲ್ಲಿ ಇಟ್ ಈಸ್ ಅ ಪ್ಯಾರಾಡೈಮ್ ಶಿಫ್ಟ್ ಅಂತಾನು ಹೇಳ್ತಾ ಇದ್ವಿ. ಯೂಶಲಿ ಏನಾಗ್ತಾ ಇತ್ತು, ಇನ್ಫ್ಲೋ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಏನಾಗ್ತಾ ಇತ್ತು, ಭಾರತ ದೇಶದೊಳಗಡೆ ಹೂಡಿಕೆಯ ಮಟ್ಟ ಹೆಚ್ಚಾಗ್ತಾ ಇತ್ತು. ಬಟ್ ವೇರ್ ಆಸ್ ಇಟ್ ವಾಸ್ ಹ್ಯಾವಿಂಗ್ ದ ಪ್ರಾಬ್ಲಮ್ಸ್ ವಿತ್ ರೆಸ್ಪೆಕ್ಟ್ ಟು ಅನ್ಎಂಪ್ಲಾಯ್ಮೆಂಟ್. ಹೂಡಿಕೆಯ ಮಟ್ಟ ಹೆಚ್ಚಾಗ್ತಾ ಇತ್ತು, ಆದ್ರೆ ಆ ಹೂಡಿಕೆಯ ಮಟ್ಟದಿಂದ ನಿರುದ್ಯೋಗದ ಪ್ರಮಾಣವು ಸಹ ಏನಾಗ್ತಾ ಇತ್ತು, ಹೆಚ್ಚಳವಾಗ್ತಾ ಇತ್ತು. ಇನ್ಫ್ಲೋ ಇನ್ವೆಸ್ಟ್ಮೆಂಟ್ಸ್ ಇನ್ ಟು ದ ಕಂಟ್ರಿ ವಾಸ್ ಹೆಲ್ದಿ. ಇಟ್ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಅಂತಾನು ನೋಡ್ತಾ ಇದ್ವಿ. ಈಗಲೂ ಸಹ ಇದೇ ಪರಿಸ್ಥಿತಿಯಲ್ಲಿದೆ. $711 ಬಿಲಿಯನ್ ವಿದೇಶಿ ನೇರ ಹೂಡಿಕೆಯನ್ನು ಹೊಂದಿರುವ ಕಾರಣದಿಂದ ಭಾರತ ದೇಶದಲ್ಲಿ ಹೂಡಿಕೆಯ ಮಟ್ಟ, ವಿದೇಶಿ ಹೂಡಿಕೆಗಳು ಹೆಚ್ಚಾಗ್ತಾ ಇದಾವೆ. ಆದರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ, ನಿರುದ್ಯೋಗದ ಸಮಸ್ಯೆಗಳು ಹೆಚ್ಚಾಗ್ತಿದಾವೆ. ಬಿಕಾಸ್ ಆಫ್ ಏನೋ ಸ್ಕಿಲ್ಸ್ ಅಂತ ನೋಡ್ತೀವಿ. ವೈ ಇಂಡಿಯಾ ಈಸ್ ಲೂಸಿಂಗ್ ವಿತ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅಂತ ಬಂದಾಗ ಇಟ್ ಈಸ್ ಡ್ಯೂ ಟು ದ ಲ್ಯಾಕ್ ಆಫ್ ಸ್ಕಿಲ್ಸ್. ಕೌಶಲ್ಯದ ಮಟ್ಟ ಕಡಿಮೆ ಇರುವ ಕಾರಣದಿಂದ ಯುವ ಜನತೆಯಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಇದನ್ನೇ ನಾವು ಹೇಳ್ತೀವಿ, ಅಂದ್ರೆ ಇನ್ಫ್ಲೋ ಹೆಚ್ಚಾಗ್ತಾ ಇದೆ ಮೀನ್ಸ್ ಎಂಟ್ರಿ ಇಸ್ ವೇರಿ. ಯಾಕಂದ್ರೆ ಭಾರತ ದೇಶದಲ್ಲಿ ಏನೋ ಬೇಡಿಕೆಗಳು ಹೆಚ್ಚಾಗ್ತಿದಾವೆ, ಭಾರತ ದೇಶದ ಬೆಳವಣಿಗೆ ಹೆಚ್ಚಿದೆ, ರಾಷ್ಟ್ರೀಯ ಆದಾಯ ಹೆಚ್ಚಿದೆ, ಡೆಫಿಸಿಟ್ಸ್ ಗಳು ಕಡಿಮೆ ಮೀನ್ಸ್ ಕೊರತೆಗಳು ಕಡಿಮೆ ಆಗ್ತಿದಾವೆ, ಹಣದುಬ್ಬರದ ಮಟ್ಟ ಸ್ಥಿರವಾಗಿದೆ. ಸೊ ಹಣದುಬ್ಬರ ಆಲ್ರೆಡಿ ಇಲ್ಲಿ ಹೇಳಿದಿವಲ್ವಾ ನಾವು, ಇಟ್ ವಾಸ್ ಆಲ್ಮೋಸ್ಟ್ 1.7% ಅಂತ ನೋಡ್ತೀವಿ, ವಿಚ್ ಇಸ್ ಆಲ್ಮೋಸ್ಟ್ ಸ್ಟೇಬಲ್ ಇನ್ಫ್ಲೇಷನ್ ರೇಟ್ ಅನ್ನು ಹೊಂದಿರುವಂತದ್ದನ್ನು ಕಾಣ್ತೀವಿ. ಅಂದ್ರೆ ಅತಿ ಹೆಚ್ಚು ಮಾರುಕಟ್ಟೆ ಏನಾಗುತ್ತೆ, ಏನೋ ಅಸ್ಥಿರದಲ್ಲಿಲ್ಲ, ಏರುಪೇರು ಆಗ್ತಾ ಇಲ್ಲ, ಸ್ಥಿರವಾಗಿರುವಂತದ್ದು ಸಮತೋಲನ ಮಟ್ಟದಲ್ಲಿರುವ ಕಾರಣದಿಂದಾಗಿ ಇಲ್ಲಿ ಭಾರತ ದೇಶದಲ್ಲಿ ಹೂಡಿಕೆ ಬರ್ತಾ ಇದೆ, ಆದ್ರೆ ಆ ಹೂಡಿಕೆಗಿಂತ ಲಾಭಗಳು ಹೆಚ್ಚಾಗ್ತಾ ಇಲ್ಲ. ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಹೆಚ್ಚಾಗ್ತಾ ಇದೆ ಭಾರತದಲ್ಲಿ, ಆದ್ರೆ ಔಟ್ಫ್ಲೋ ಏನಿದೆ ಅದು ಕಡಿಮೆ ಇದೆ ಡ್ಯೂ ಟು ಏನೋ ಲ್ಯಾಕ್ ಆಫ್ ಸ್ಕಿಲ್ಸ್. ಸೊ ಡ್ಯೂ ಟು ದ ಲ್ಯಾಕ್ ಆಫ್ ಸ್ಕಿಲ್ಸ್ ಏನಾಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಏನೋ ಹೆಚ್ಚಾಗ್ತಿದೆ ಭಾರತ ದೇಶದಲ್ಲಿ. ಸೊ ಇದನ್ನೇ ನಾವು ಗ್ರೋತ್ ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಎಂಟ್ರಿ ಈಸಿ ಆಗುತ್ತೆ, ಬಟ್ ಎಕ್ಸಿಟ್ ವಾಸ್ ವೆರಿ ಡಿಫಿಕಲ್ಟ್. ಎಂಟ್ರಿ ವಾಸ್ ವೆರಿ ಈಸಿ, ಇನ್ವೆಸ್ಟ್ಮೆಂಟ್ ಗೆ ಎಂಟ್ರಿ ವೆರಿ ಈಸಿ ಇದೆ, ಬಟ್ ಎಕ್ಸಿಟ್ ವಾಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಎಕ್ಸಿಟ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ದೇ ನೀಡ್ ಟು ಓನ್ ದ ಪ್ರಾಫಿಟ್ಸ್. ಅವ್ರು ಲಾಭವನ್ನು ಗಳಿಕೆ ಮಾಡಲೇಬೇಕಾಗತ್ತೆ. ಸೊ ಲಾಭ ಗಳಿಕೆ ಆಗದೇ ಇದ್ದಾಗ ಅವರು ಲಾಸ್ ಆಗ್ತಾ ಇದ್ದಾರೆ. ಸೊ ಆ ಲಾಸ್ ಇಂದ ಏನಾಗ್ತಾ ಇದೆ, ಆ ಇನ್ವೆಸ್ಟ್ಮೆಂಟ್ ಇಂದ ವಾಪಸ್ ಅವರಿಗೆ ಆದಾಯಗಳು ಬರ್ತಾ ಇಲ್ಲ. ಹಾಗಾಗಿ ಈ ಸ್ಟೇಬಲ್ ಎಕನಾಮಿಯೊಂದಿಗೆ ಈ ಗ್ರೋತ್ ಪ್ಯಾರಾಡಾಕ್ಸ್ ಅನ್ನು ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಡ್ ಇದನ್ನೇ ನಾವೇನ್ ಹೇಳ್ತೇವೆ, ಚಕ್ರವ್ಯೂಹ ಚಾಲೆಂಜ್ ಅಂತಾನು ಕರೆಯಲಾಗುತ್ತೆ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ದ ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದನ್ನೇ ನಾವು ಚಕ್ರವ್ಯೂಹ ಚಾಲೆಂಜ್ ಅಂತ ಕರಿತೀವಿ. ಯಾಕಂದ್ರೆ ಮಹಾಭಾರತದ ಸಂದರ್ಭದಲ್ಲಿ, ಈ ಯುದ್ಧದ ಸಂದರ್ಭದಲ್ಲಿ, ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಅಭಿಮನ್ಯುವಿಗೆ ಆ ವ್ಯೂಹವನ್ನ ಭೇದಿಸುವಂತ ಏನೋ ಜ್ಞಾನ ಇರುತ್ತೆ, ಒಳಗಡೆ ಹೋಗುವಂತ, ಒಳಗಡೆ ಪ್ರವೇಶ ಮಾಡುವಂತ ಜ್ಞಾನ ಇರುತ್ತೆ, ಆದ್ರೆ ಹೊರಗಡೆ ಬರುವಂತ ಯಾವುದೇ ರೀತಿಯಾದ ಜ್ಞಾನ ಅವ್ರ ಹತ್ರ ಇರಲ್ಲ. ಸೊ ಅದನ್ನೇ ನಾವು ಚಕ್ರವ್ಯೂಹ ಚಾಲೆಂಜ್. ದ ಸೇಮ್ ಟೈಪ್ ಆಫ್ ಕಾನ್ಸಿಕ್ವೆನ್ಸಸ್ ಈಗ ನಾವು ಏನೋ ವಿವಿಧ ದೇಶಗಳಲ್ಲಿ ನೋಡ್ತಾ ಇದ್ದೀವಿ, ಎಸ್ಪೆಷಲಿ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾದಲ್ಲಿನೂ ನೋಡ್ತಾ ಇದ್ದೀವಿ. Which is inflow, that is investment into the country is very easy, but they are not getting the profits according to their investments due to the lack of skills, and due to the lack of skills again the unemployment is also more in the country ಅಂತ ನೋಡ್ತೇವೆ. ಸೊ ಸರಿಸುಮಾರು ಭಾರತದಲ್ಲಿ ಇವಾಗ 5% ನಿರುದ್ಯೋಗ ಹೊಂದಿರುವಂತದನ್ನ ಎಕನಾಮಿಕ್ ಸರ್ವೆ ಹೇಳಿದೆ. ಇಷ್ಟೆಲ್ಲ ಸ್ಥಿರತೆಯನ್ನು ಹೊಂದಿದ್ದರೂ ಸಹ ಭಾರತ ದೇಶದಲ್ಲಿ 5% ನಿರುದ್ಯೋಗ ದರವನ್ನು ಹೊಂದಿರೋಕೆ ಅತಿ ಮುಖ್ಯವಾದ ಕಾರಣ ಏನಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಅ ಲ್ಯಾಕ್ ಆಫ್ ಸ್ಕಿಲ್ಸ್ ಅಂತ ಕರಿತೀವಿ. ಯುವ ಜನತೆಯಲ್ಲಿ ಆ ಕೌಶಲ್ಯ ಮಟ್ಟ ಕಡಿಮೆ ಇರುವ ಕಾರಣದಿಂದಾಗಿ ದೇ ಆರ್ ಅನೇಬಲ್ ಟು ಗ್ರಾಪ್ ದ ಅಪರ್ಚುನಿಟೀಸ್ ಇನ್ ದ ಪ್ರೈವೇಟ್ ಸೆಕ್ಟರ್. ಯಾಕಂದ್ರೆ ಪ್ರೈವೇಟ್ ಸೆಕ್ಟರ್ ಯೂಶಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಸ್ಕಿಲ್ ಗಳಿಗೆ ಅನುಸಾರವಾಗಿ ಅಪ್ಡೇಟಿಂಗ್ ದ ಸ್ಕಿಲ್ಸ್ ಅಂತ ನೋಡ್ತೀವಿ, ಅವ್ರ ಅಪ್ಗ್ರೇಡೇಷನ್ ಆಫ್ ದ ಸ್ಕಿಲ್ಸ್ ಇಂದ ಅದು ಕಾರ್ಯನಿರ್ವಹಿಸುತ್ತೆ. ಆದ್ರೆ ಆ ರೀತಿ ಭಾರತದ ಯುವ ಜನತೆಯಲ್ಲಿ ಆ ಕೌಶಲ್ಯದ ಮಟ್ಟ ಕೊರತೆ ಇರುವ ಕಾರಣದಿಂದಾಗಿನೇ ಈಗ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿನೂ ಎಂಟರ್ಪ್ರಿನರಲ್ ಪಾಲಿಸೀಸ್ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಸ್ಕಿಲ್ ಡೆವಲಪ್ಮೆಂಟ್ಸ್ ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಆ ಪದ ಇಲ್ಲಿ ಬಳಕೆಯಾಗಿರುವ ಕಾರಣದಿಂದ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಒನ್ ವಾಸ್ ದ ಆರೆಂಜ್ ಎಕಾನಮಿ ಅಂತ ಕರಿತೀವಿ. ದ ನೆಕ್ಸ್ಟ್ ಟರ್ಮ್ ವಾಸ್ ಆರೆಂಜ್ ಎಕಾನಮಿ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಅ ಕ್ರಿಯೇಟರ್ ಎಕಾನಮಿ ಅಂತಾನು ಕರೆಯಲಾಗುತ್ತೆ. ಆರೆಂಜ್ ಎಕಾನಮಿ ಆರ್ ಕ್ರಿಯೇಟರ್ ಎಕಾನಮಿ.
ಸೊ ಹಾಗಂದ್ರೆ ಅರ್ಥ ಏನಿಲ್ಲಿ, ಆರ್ ವಿಚ್ ಇಸ್ ಆಲ್ಸೋ ನೌನ್ ಆಸ್ ದ ಕನ್ಸರ್ಟ್ ಎಕನಾಮಿ ಅಂತಾನು ಕರಿತೀವಿ ಇದನ್ನ. ಬಿ ಕೇರ್ಫುಲ್, ವಿಚ್ ಇಸ್ ಆಲ್ಸೋ ನೌನ್ ಆಸ್ ಅ ಕನ್ಸರ್ಟ್ ಎಕನಾಮಿ. ಯಾಕೆ ಯೂಶಲಿ ವಿವಿಧ ಕನ್ಸರ್ಟ್ ಎಕನಾಮಿ ಅನ್ನುವಂಥದ್ದು ಏನಾಗತ್ತೆ, ಹೊಸ ರೀತಿಯಲ್ಲಿ ಪ್ರೋಗ್ರಾಮ್ಸ್ ಗಳನ್ನ ನೋಡ್ತೀವಲ್ವಾ ನಾವು, ದ ಪ್ರೋಗ್ರಾಮ್ಸ್, ಸ್ಟೇಜ್ ಪ್ರೋಗ್ರಾಮ್ಸ್ ಅಂತ ನೋಡ್ತೀವಲ್ವಾ, ಆ ಸ್ಟೇಜ್ ಪ್ರೋಗ್ರಾಮ್ಸ್ ಗಳನ್ನ ಹೆಚ್ಚು ಮಾಡುವುದರ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸುವಂತದ್ದನ್ನೇ ಏನು ಕನ್ಸರ್ಟ್ ಎಕನಾಮಿ ಅಂತ ಕರಿತೀವಿ. ಅಂಡ್ ಅದಕ್ಕೆ ಉತ್ಸಾಹವನ್ನು ಕೊಡುವಂಥದ್ದು, ಅದಕ್ಕೆ ಪ್ರೇರೇಪಣೆಯನ್ನು ಕೊಡುವಂಥದ್ದು, ಪ್ರೋತ್ಸಾಹವನ್ನು ನೀಡುವಂಥದ್ದನ್ನ ಆರೆಂಜ್ ಎಕನಾಮಿ ಆರ್ ಕ್ರಿಯೇಟರ್ ಎಕನಾಮಿ ಅಂತ ಕರಿತೀವಿ. ವಿಚ್ ಇಸ್ ಆಲ್ಸೋ ನೋನ್ ಆಸ್ ಅ ಕ್ರಿಯೇಟಿವ್ ಎಕನಾಮಿ, ವಿಚ್ ಇಸ್ ನಥಿಂಗ್ ಬಟ್ ಏನಾಗುತ್ತೆ, ವಿಚ್ ಇಸ್ ಅ ಕಾಂಟ್ರಿಬ್ಯೂಷನ್ ಇನ್ ದ ಗೇಮಿಂಗ್ ಅಪ್ಲಿಕೇಶನ್ಸ್, ಯೂಟ್ಯೂಬ್ ಚಾನಲ್ಸ್. So much of creativities will be conducted under the gaming, YouTube channels. Next, especially animations. ಈ 3D, ಈಗ 2D ಇಂದ 3D ಫಿಲ್ಮ್ಸ್ ಅನ್ನ ನೋಡ್ತೀವಿ, 3D ಗೇಮಿಂಗ್ ಆಪ್ಸ್ ಗಳನ್ನ ನೋಡ್ತೀವಿ, ಎಸ್ಪೆಷಲಿ ಕಾಮಿಕ್ಸ್ ಗಳನ್ನ ನೋಡ್ತೀವಿ, ವಿಜುವಲ್ ಎಫೆಕ್ಟ್ ಅನ್ನ ನೋಡ್ತೀವಿ, ಡಿಫ್ರೆಂಟ್ ಅಪಾರ್ಚುನಿಟೀಸ್ ಅಂತ ನೋಡ್ತೀವಿ, ವಿಜುವಲ್ ಎಫೆಕ್ಟ್ಸ್. ಇವೆಲ್ಲವೂ ಏನಾಗ್ತಾ ಇದೆ ಇವಾಗ ಅತಿ ಹೆಚ್ಚು ಗಮನ ಸೆಳೀತಿರುವಂತದ್ದನ್ನು ನೋಡ್ತೀವಿ. ಜನಸಾಮಾನ್ಯರಿಗೆ, ನೋಡುಗರಿಗೆ, ಪ್ರೇಕ್ಷಕರಿಗೆ ಅತಿ ಹೆಚ್ಚು ಇವುಗಳೇನಾಗ್ತಿದಾವೆ, ಪ್ರೇರೇಪಣೆಯನ್ನು ಕೊಡ್ತಿರುವಂತದ್ದನ್ನು ನೋಡ್ತೀವಿ. ಸೊ ಕ್ರಿಯೇಟಿವ್ ಐಡಿಯಾಸ್ ಗಳನ್ನ ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಯೂಟ್ಯೂಬ್ ಚಾನಲ್ಸ್, ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಕಂಟೆಂಟ್ ಡೆವಲಪ್ಮೆಂಟ್ಸ್, ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಗೇಮಿಂಗ್ಸ್, ಇನ್ ದ 3D ಅನಿಮೇಷನ್ಸ್, ವಿಜುವಲ್ ಎಫೆಕ್ಟ್ಸ್ ಆಫ್ ಇನ್ ದ VFX ಅಂತ ನೋಡ್ತೀವಲ್ಲ ನಾವು ಫಿಲ್ಮ್ಸ್ ಗಳಲ್ಲಿ, ಸಿನಿಮಾಗಳಲ್ಲಿ, ಆಡಿಯೋ ವಿಡಿಯೋ ವಿಜುವಲ್ಸ್ ಗಳಲ್ಲಿ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹೊಸ ರೀತಿಯಾದ ಬಳಕೆಯನ್ನು ಮಾಡುವಂತ ತಂತ್ರಜ್ಞಾನಗಳ ಬಳಕೆಯನ್ನು ಮಾಡಿಕೊಂಡು ಹೊಸ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಂತ ಅಂಶವನ್ನೇ ಅಥವಾ ಅದಕ್ಕೆ ಅವಲಂಬನೆ ಆಗಿರುವಂತ ಜನಸಾಮಾನ್ಯರನ್ನೇ ನಾವು ಕ್ರಿಯೇಟಿವ್ ಎಕನಾಮಿ ಆರ್ ಆರೆಂಜ್ ಎಕನಾಮಿ ಅಂತ ಕರೆಯಲಾಗುತ್ತೆ, ವಿಚ್ ಇಸ್ ಆಲ್ಸೋ ದೇರ್ ಇನ್ ದ ಎಕನಾಮಿಕ್ ಸರ್ವೆ. ಸೊ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವುದರಿಂದಾಗಿ ಆರ್ಥಿಕ ಬೆಳವಣಿಗೆ ದರ ಇನ್ನೂ ಹೆಚ್ಚಾಗಬಹುದು ಅಥವಾ ನಿರುದ್ಯೋಗ ಮಟ್ಟವನ್ನ ಅಲ್ಪ ಮಟ್ಟದಲ್ಲಿ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾ ಈ ಪದವನ್ನ ಬಳಕೆ ಮಾಡಿದೆ. The next one was a greenium ante kariteve. The next term which was used in the economic survey was a greenium. So ಏನಿದು greenium ಅಂದ್ರೆ, and questions ಅನ್ನು ಹೀಗೆ ಕೇಳ್ತಾ ನಾನು, in the recent economic survey it was used the term greenium, or what is the, which among the following statements are correct with respect to greenium ಅಂತ ಕೇಳ್ತಾನೆ. So ಏನದು greenium ಅಂದ್ರೆ, which is a combination of green plus premium, a green plus a ಪ್ರೀಮಿಯಂ ಅಂತ ಕರಿತೀವಿ. ಸೊ ಅಗೇನ್ ನೋಡ್ರಿ, ಇಟ್ಸ್ ಲೈಕ್ ಅ LIC ಟೈಪ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಲ್ಲಿ, ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಅಥವಾ ಕಾರ್ ಇನ್ಶೂರೆನ್ಸ್ ಅಲ್ಲಿ ನಾವು ಪ್ರೀಮಿಯಂ ಅನ್ನ ಕಟ್ತೀವಿ, ಹೌದಾ? ತಿಂಗಳಿಗೊಮ್ಮೆನೋ, 3 ತಿಂಗಳಿಗೊಮ್ಮೆನೋ, 6 ತಿಂಗಳಿಗೊಮ್ಮೆನೋ ಅಥವಾ 1 ವರ್ಷಕ್ಕೊಮ್ಮೆನೋ ಪ್ರೀಮಿಯಂ ಅನ್ನ ಕಟ್ತಾ ಇರ್ತೀವಿ ನಾವು, ಇನ್ಶೂರೆನ್ಸ್ ಅನ್ನ ಕಟ್ತೀವಿ. ಆ ಅವಧಿ ಮುಗಿದ ನಂತರದಲ್ಲಿ ಏನಾಗುತ್ತೆ, ವಿ ವಿಲ್ ಗೆಟ್ ದ ರಿಟರ್ನ್ಸ್ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ಗ್ರೀನ್ ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾನೆ, ವಿಚ್ ಇಸ್ ನಥಿಂಗ್ ಬಟ್ ಏನಾಗುತ್ತೆ ಇಲ್ಲಿ, ಅಫಾರೆಸ್ಟೇಷನ್, ಕ್ಲೈಮೇಟ್ ರಿನ್ಯೂವೇಬಲ್ ಎನರ್ಜಿ, ಕ್ಲೈಮೇಟ್ ಚೇಂಜ್, ಈ ರೀತಿಯಾದ ಪರಿಣಾಮಗಳಿಂದ, ದುಷ್ಪರಿಣಾಮಗಳಿಂದ ಏನಾಗ್ತಿದೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಪರಿಸರ ಹಾಳಾಗ್ತಿರುವಂತದ್ದನ್ನು ನೋಡ್ತೀವಿ. ಆರ್ಥಿಕ ಚಟುವಟಿಕೆಗಳ ಉತ್ತೇಜನದಿಂದ ಪರಿಸರ ಹಾಳಾಗ್ತಾ ಇದೆ. ಇಟ್ ವಾಸ್ ಅಫೆಕ್ಟಿಂಗ್ ಟು ದ ಎನ್ವಿರಾನ್ಮೆಂಟ್ ಅಂಡ್ ಬಯೋಡೈವರ್ಸಿಟಿ ಡ್ಯೂ ಟು ದ ಎಕನಾಮಿಕಲ್ ಆಸ್ಪೆಕ್ಟ್ಸ್ ಆರ್ ಎಕನಾಮಿಕಲ್ ಆಕ್ಟಿವಿಟೀಸ್. ಸೊ ಅದಕ್ಕೋಸ್ಕರವಾಗಿ ಏನ್ ಮಾಡುತ್ತೆ ಸರ್ಕಾರ, ಇಲ್ಲಿ ಗ್ರೀನ್ ಬಾಂಡ್ಸ್ ಗಳನ್ನ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. The government has established a green plus premium, greenium as a green bond ಅಂತ ಹೇಳ್ತಾ ಇದ್ದಾನೆ. It is a yield advantage between green bonds over the conventional bonds ಅಂತ ನೋಡ್ತೀವಿ. ಸೊ ಪರಿಸರಕ್ಕೆ ಅನುಸಾರವಾಗಿರುವಂತ ಪರಿಸರಕ್ಕೆ ವೈವಿಧ್ಯಮಯ ಪರಿಸರಕ್ಕೆ ಅನುಸಾರವಾಗಿರುವಂತ ಕೆಲವು ಹಸಿರು ಬಾಂಡ್ಗಳನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಇದೇ ರೀತಿಯಲ್ಲಿ ಏನಾಗುತ್ತೆ, ಈ ಬಾಂಡ್ಗಳಲ್ಲಿ ಏನ್ ಮಾಡುತ್ತೆ ಸರ್ಕಾರ, ಪ್ರೀಮಿಯಂ ಅನ್ನ ಕಟ್ತಾ ಇರತ್ತೆ. The borrowers need to pay the premium. ಸೊ ಈ ಬಾಂಡ್ ಗಳನ್ನ ಖರೀದಿ ಮಾಡುವಂತ ಜನಸಾಮಾನ್ಯರು ಏನ್ ಮಾಡ್ತಾರೆ, the borrower need to pay the premiums. So borrowers need to pay the premiums. ಯಾರು ಅದನ್ನ ಹಸಿರು ಬಾಂಡ್ಗಳನ್ನ ಯಾರು ಖರೀದಿ ಮಾಡ್ತಾ ಇದಾರೋ ಅವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಏನ್ ಮಾಡ್ತಾ ಇದೆ, ಬಾಂಡುಗಳನ್ನ ವಿತರಣೆ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಏನ್ ಮಾಡ್ತಾ ಇದೆ ಸರ್ಕಾರ, ಯಾರು ಇನ್ವೆಸ್ಟ್ ಮಾಡ್ತಾ ಇದಾರೋ ಅವರಿಗೆ ಹೆಚ್ಚಿನ ಲಾಭವನ್ನು ಕೊಡುವುದಕ್ಕೋಸ್ಕರವಾಗಿ. ಸೊ ಬಾರೋವರ್ಸ್ ಯೂಶಲಿ ದೇ ವಿಲ್ ಪೇ ದ ಪ್ರೀಮಿಯಂ ಫಾರ್ ದ ಬಾಂಡ್ಸ್ ಅಂಡ್ ಫಾರ್ ದ ಲಾಂಗ್ ಫೇಸ್ ಆಫ್ ಟೈಮ್. ಡ್ಯೂರಿಂಗ್ ದ ಲಾಂಗ್ ಟರ್ಮ್ ಏನಾಗುತ್ತೆ, ದ ಬಾರೋವರ್ಸ್ ವಿಲ್ ಗೆಟ್ ದ ಪ್ರಾಫಿಟ್ಸ್. ದೇ ವಿಲ್ ಗೆಟ್ ದ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಫಾರ್ ದ ಗ್ರೀನ್ ಬಾಂಡ್ಸ್ ಅಂತ ಹೇಳ್ತಾ ಇದೆ.
ಸೊ ಈಲ್ಡ್ ಗಳನ್ನ ಹೆಚ್ಚಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಅತಿ ಮುಖ್ಯವಾದ ಪ್ರಯತ್ನ ಏನಾಗುತ್ತೆ ಅಂದ್ರೆ ಗ್ರೀನ್ ಬಾಂಡ್ ಇಂದ ಏನಾಗುತ್ತೆ, ಯೂಶಲಿ ಗ್ರೀನ್ ಬಾಂಡ್ ಅನ್ನುವಂಥದ್ದು ಅದರ ಏನು ಲಾಭಾಂಶಗಳು ಕಡಿಮೆ ಬರುತ್ತೆ, ಆದ್ರೆ ಈ ಗ್ರೀನಿಯಂ ಅನ್ನುವಂತ ಬಾಂಡ್ ಏನಿದೆ ಅಲ್ಲ, ಇದರಲ್ಲಿ ಪ್ರೀಮಿಯಂ ಅನ್ನ ಕಟ್ಕೊಂತ ಹೋಗ್ತಾ ಇದಾರೆ ಜನ. ಯಾರು ಈ ಬಾಂಡ್ ಗಳನ್ನ ಪರ್ಚೇಸ್ ಮಾಡ್ತಾರೋ ಅವರು ಪ್ರೀಮಿಯಂ ಅನ್ನ ಕಟ್ತಾರೆ. ಅಂಡ್ ಆ ಅವಧಿಯ ಮುಗಿದ ನಂತರದಲ್ಲಿ ಏನಾಗುತ್ತೆ, ದೇ ವಿಲ್ ಗೆಟ್ ದ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಅಂತ ನೋಡ್ತಾ ಇದೀವಿ. ಅವರಿಗೆ ರಿಟರ್ನ್ಸ್ ಏನಾಗುತ್ತೆ ಇವಾಗ ದೀರ್ಘಾವಧಿಯಲ್ಲಿ ಬಾರೋವರ್ಸ್ ವಿಲ್ ಗೆಟ್ ದ ರಿಟರ್ನ್ಸ್ ಅಂತ ಹೇಳ್ತಾ ಇದೆ. ಸೊ ಅಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ, ಎಸ್ಪೆಷಲಿ ಟು ಕನ್ಸರ್ವ್ ದ ಫಾರೆಸ್ಟ್ ಏರಿಯಾ, ಟು ಕನ್ಸರ್ವ್ ದಿ ಅಫಾರೆಸ್ಟೇಷನ್,